ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಯಶ್ವಮ್ಮ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಅಕ್ಕನ ಮನೆ ಗೃಹಪ್ರವೇಶದ ವಿಡಿಯೋ ಹಾಕ್ತಾ ಇದ್ದೀನಿ. ಇದು ನಾನು 2 ಪಾರ್ಟ್ ಮಾಡಿದ್ದೀನಿ, ಭಾಗ 1 ಭಾಗ 2 ಅಂತ ಹೇಳಿ 2 ಪಾರ್ಟ್ ಮಾಡಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಯಾಕಂದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ. ಇವಾಗ ನಾವು ಫಸ್ಟಿಗೆ ಕಂಬ ಪೂಜೆ ಮಾಡಬೇಕು ಅಂತ ಹೇಳಿ ಕಂಬದ ಪೂಜೆ ಮಾಡ್ತಾ ಇದ್ದೀವಿ. ಫಸ್ಟು ಒಂದು ಕಂಬನ ನಾವು ಪೂಜೆ ಮಾಡಬೇಕು, 5 ಜನ ಮುತ್ತೈದೆಯರು ಪೂಜೆ ಮಾಡಬೇಕಂತ ಹೇಳಿದ್ರು. ಸೊ ಹಾಗಾಗಿ ನಾವು ಒಂದು ಕಂಬ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ನಾವೆಲ್ಲ ಪೂಜೆ ಎಲ್ಲ ಆದಮೇಲೆ ಗಂಡು ಮಕ್ಳು ಏನು ಮಾಡ್ತಾರೆ ಅಂದರೆ ಚಪ್ರ ಎಲ್ಲ ಹಾಕಿ ರೆಡಿ ಮಾಡ್ತಾರೆ. ಫಸ್ಟಿಗೆ ನಾವು 5 ಜನ ಮುತ್ತೈದೆಯರು ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಎಲ್ಲ ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು, ತುಂಬ ಖುಷಿನೂ ಆಯಿತು. ಮತ್ತು ತುಂಬ ಮಳೆ ಅಂದರೆ ಮಳೆ. ಅವ್ರದ್ದು ಊರು ಬಂದು ಕುಶಾಲನಗರ, ಕೊಡಗು ಸೈಡು ಯಾವಾಗಲೂ ಮಳೆ ಇದ್ದಂಗೆ ಇರುತ್ತೆ. ಸ್ವಲ್ಪ ಮಳೆ ಬಂದರೆ ಸಾಕು, ಒಂದು ವಾರ ಇಡೀ ಎಲ್ಲ ಮಳೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿರುತ್ತೆ. ಮಳೆಯಲ್ಲೂ ಕೂಡ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಇದು ನಾವು ವೀಡಿಯೋ ಮಾಡೋಷ್ಟು ಟೈಮ್ ಇರಲಿಲ್ಲ, ಬಟ್ ನಮ್ಮ ಅಕ್ಕನ ಮಕ್ಕಳೆಲ್ಲ ಇದ್ದಾರಲ್ಲ, ಎಲ್ಲರೂ ಸೇರಿಕೊಂಡು ವೀಡಿಯೋ ಇಟ್ಕೊಂಡಿದ್ರು. ಸೊ ಅದನ್ನು ನಾನು ಇಷ್ಟು ದಿನ ಆಯಿತು ಕಳಿಸ್ಕೊಂಡು ವೀಡಿಯೋ ಎಡಿಟ್ ಮಾಡಿ ಹಾಕೋಕ್ಕೆ ಇಷ್ಟು ದಿನ ಆಯಿತು. ಸಾರಿ ಫಾರ್ ದ ಲೇಟ್ ವೀಡಿಯೋ. ನೋಡಿ, ಇವಾಗ ಎಲ್ಲ ಒಬ್ಬೊಬ್ಬರಾಗೆ ಪೂಜೆ ಮಾಡಬೇಕು ಅಂತ ಹೇಳಿ ಇವಾಗ ಹಿರಿಯಕ್ಕ ಪೂಜೆ ಮಾಡ್ತಾ ಇದ್ದಾರೆ. ಅವರಾದ್ಮೇಲೆ ಒಬ್ಬರಾದ್ಮೇಲೆ ಪೂಜೆ ಮಾಡ್ತೀವಿ. ಪೂಜೆ ಎಲ್ಲ ಆದಮೇಲೆ ಕಂಕಣ ಕಟ್ಟಬೇಕಂತ ಹೇಳಿದ್ರು. ಇದು ನೈಬರ್ಸ್ ಇದ್ದರು, ಅಕ್ಕಪಕ್ಕ ನೈಬರ್ಸ್ನ ಕೂಡ ಕರೆದಿದ್ವಿ. ಬಂದು ಅವರು ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಮತ್ತು ತುಂಬ ಸಪೋರ್ಟಿಂಗ್ ಮಾಡ್ತಾರೆ ಫ್ರೆಂಡ್ಸಲ್ಲಿ. ನನಗೆ ವಿಡಿಯೋ ಮಾಡ್ಕೋತಾ ಇರೋದೇ ಗೊತ್ತಿರಲಿಲ್ಲ, ನಮ್ಮ ಅಕ್ಕನ ಮಗ ಮಾಡ್ತಾ ಇದ್ದ ಗೊತ್ತಿರಲಿಲ್ಲ. ಸುಮ್ಮನೆ ನನ್ನ ಪಾಡಿಗೆ ನಾನೇನೋ ಮಾತಾಡ್ಕೊಂಡು ಸುಮ್ಮನೆ ಇದ್ದೆ. ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿ ಬೇಗ ಚಪ್ರದ ಪೂಜೆ ಮಾಡಬೇಕು ಅಂತ ಹೇಳಿ ಗಡಿಬಿಡಿ ಮಾಡ್ತಾಯಿದ್ವಿ. ಯಾಕಂದರೆ ಪೂಜೆದೆಲ್ಲ ನಾವುಗಳೇ ನೋಡ್ಕೋಬೇಕಾಗಿತ್ತು. ನೋಡಿ, ಇಲ್ಲಿ ಎಲ್ಲರೂ ಮಳೇಲಿ ಹಾಗೆ ನಿಂತಿದ್ದಾರೆ. ಮಳೇಲಿ ನಿಂತ್ಕೊಂಡು ಮಾಡ್ತಾಯಿದ್ದೀವಿ. ಇದೇ ಮನೆ ಅಂತೂ ತುಂಬ ಚೆನ್ನಾಗಿದೆ. ಮುಂದೆ ತೋರಿಸ್ತೀನಿ ನಿಮಗೆ ಮನೆ ವೀಡಿಯೋನು ಕೂಡ, ಅಂದರೆ ಎಂಟಿ ವಿಡಿಯೋ ತೋರಿಸ್ತೀನಿ. ಒಂದು ಕಡೆ ತುಂಬ ಖುಷಿ ಆಗ್ತಾಯಿತ್ತು, ಒಂದು ಕಡೆ ತುಂಬ ಬೇಜಾರಾಗ್ತಾಯಿತ್ತು. ಅಂದರೆ ಏನಕ್ಕೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ನೋಡಿ, ಇವರು ಅಕ್ಕಪಕ್ಕದ ನೈಬರ್ಸ್ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ನಾವು ಸ್ವಲ್ಪ ಮನೆ ಗೃಹಪ್ರವೇಶ ಮತ್ತು ಸಣ್ಣ ಪುಟ್ಟ ಕೆಲಸದ ಬ್ಯುಸಿ ಇರೋದ್ರಿಂದ ನಾನು ಯಾವುದೇ ಥರ ವೀಡಿಯೋಗಳನ್ನ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಸ್ಕೂಲ್ಗೂ ಹೋಗೋದ್ರಿಂದ ಸ್ಕೂಲಲ್ಲೂ ಟೈಮ್ ಆಗ್ತಾಯಿತ್ತು, ನನಗೆ ವೀಡಿಯೋಸ್ ಎಡಿಟ್ ಮಾಡೋಕ್ಕೆ ಟೈಮ್ ಆಗ್ತಿರ್ಲಿಲ್ಲ. ಮತ್ತು ವೀಡಿಯೋ ಮಾಡಿ ಹಾಕಬೇಕಾ ಬೇಡವಾ ತುಂಬ ಡೌಟ್ಸಲ್ಲಿದ್ದೆ. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಬಂತು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನೋಡಿ, ಈಗ ಪೂಜೆ ಎಲ್ಲ ಆಯಿತು, ಕಂಕಣ ಕಟ್ತಾಯಿದ್ದೀವಿ. ಇದು ಪೂಜೆ ಮಾಡಿದ್ಮೇಲೆ 5 ಜನ ಕಂಕಣ ಕಟ್ಕೋಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಎಲ್ಲರೂ ಕಟ್ಕೊತಾ ಇದ್ವಿ, ಒಬ್ರಿಗೊಬ್ರು ಕಟ್ಕೊತಾ ಇದ್ವಿ. ಇದೇ ಮನೆ. ನೋಡಿ, ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಮಳೆಯಲ್ಲೇ ಪೂಜೆ ಮಾಡ್ತಾಯಿದ್ವಿ ಅನ್ನೋ ವೀಡಿಯೋ ಮಾಡ್ಕೊಂಡಿದ್ದಾರೆ. ಅಕ್ಕ ಅಂದರೆ ನನಗೆ ಸ್ವಂತ ಏನು ಅಕ್ಕ ಅಲ್ಲ, ನಮ್ಮ ಯಜಮಾನ್ರ ಅಕ್ಕನ ಮಗಳು. ಬಟ್ ದೂರ ಸಂಬಂಧ ಆದ್ರೂ ನಾವು ತುಂಬ ಹತ್ರದವ್ರ ಥರ ಸ್ವಂತ ಅಕ್ಕ ತಂಗಿರ್ತಾರೇ ತುಂಬ ಚೆನ್ನಾಗಿರ್ತೀವಿ. ಏನೇ ಫಂಕ್ಷನ್ಸ್ ಆಗಿರ್ಬೋದು, ಏನೇ ಕೆಲಸ ಕಾರ್ಯಗಳಿರ್ಬೋದು, ಎಲ್ಲರೂ ಅಷ್ಟೇ. ಅವರು ನಮ್ಮ ಅತ್ತೆ ಮನೆಗೆ ಬರ್ತಾ ಇರ್ತಾರೆ, ಅಜ್ಜಿ ತಾತನ ಮನೆಗೆ ಬರ್ತಾ ಇರ್ತಾರೆ. ಅವರು ನಮಗಷ್ಟೇ ಎಲ್ಲ ಸಪೋರ್ಟಿಂಗಾಗಿ, ಎಲ್ಲ ಕೆಲಸ ಕಾರ್ಯಗಳಲ್ಲೆಲ್ಲ ತುಂಬ ಸಪೋರ್ಟಿಂಗಾಗಿರ್ತಾರೆ. ಹಬ್ಬಗಳಲ್ಲೆಲ್ಲ ಮಾಡುವಾಗೆಲ್ಲ ಅಷ್ಟೇ ನಾವು ಎಲ್ಲರೂ ಸೇರ್ತೀವಿ. ಇವಾಗ ಹಿಂಗೆ ಎಲ್ಲ ಸೇರಿ ಮಾಡ್ತಾಯಿದ್ದೀವಿ, ಹಾಗೆ ಕೂಡ ಎಲ್ಲರೂ ಸೇರಿ ಮಾಡ್ತಾಯಿರ್ತೀವಿ. ಹಾಗೆ ಒಂದು ಫೋಟೋಸ್ ತಗೊಳ್ಳಿ ಅಂತ ಹೇಳ್ತಾಯಿದ್ರು. ನಮಗೆ ಮಳೆ ಸ್ವಲ್ಪ ಕಮ್ಮಿ ಆಗಿತ್ತಲ್ಲ ಅಂತ ಹೇಳಿ ಮಾಡ್ಕೊತಾ ಇದ್ವಿ. ಆ ಏರಿಯಾದಲ್ಲಂತೂ ತುಂಬ ಅಕ್ಕಪಕ್ಕದ ಮನೆಯವರೆಲ್ಲ ತುಂಬ ಚೆನ್ನಾಗಿ ಸಪೋರ್ಟಿಂಗಾಗಿ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ನಾನು ಎಲ್ರಿಗೂ ಚಪ್ರದ ಪೂಜೆ ಮಾಡಿದ್ದು ಪ್ರಸಾದ ಕೊಡ್ತಾಯಿದ್ದೀನಿ. ಅಂದರೆ ಕಡಲೆ ಸಕ್ಕರೆ ಇಟ್ಟಿದ್ವಿ ನೈವೇದ್ಯಕ್ಕೆ ಅಂತ ಹೇಳಿ ಅದನ್ನ ಕೊಡ್ತಾಯಿದ್ವಿ. ಎಲ್ರಿಗೂ ತುಂಬ ಆಸೆ ಇರುತ್ತೆ, ಸ್ವಂತ ಮನೆ ಅಂತ ಒಂದು ಇರಬೇಕು, ನಮ್ಮದು ಅಂತ ಒಂದು ಮನೆ ಇರಬೇಕು ಅಂತ. ತುಂಬ ಕನಸು ಕಟ್ಟಿದ್ರು ಮನೆ ಕಟ್ಟಬೇಕಂತ ಹೇಳಿ. ಹಾಗೆ ಒಂದು ವೀಡಿಯೋ ಮಾಡ್ಕೊಂಡಿದ್ವಿ ಚಪ್ರದ ಪೂಜೆ ಮಾಡಿರೋದು. ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ಮಾತ್ರ ಮಳೆಯಲ್ಲೂ ಕೂಡ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು.
ಈ ಪೂಜೆ ಅಂತಲ್ಲ, ಎಲ್ಲ ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಒಂದು ಕಡೆ ತುಂಬ ಬೇಜಾರು ಆಗ್ತಾಯಿತ್ತು, ತುಂಬ ಖುಷಿನೂ ಆಗ್ತಾಯಿತ್ತು. ನೋಡಿ ಚಪ್ರ ಎಣ್ದಿದ್ದಾರಲ್ಲ, ಇದೆಲ್ಲ ನಮ್ಮ ಭಾವನೆ ಎಣ್ದಿರೋದು. ಅದು ಒಂದು ವಿಡಿಯೋ ಮಾಡ್ಕೋಬೇಕಿತ್ತು, ಎಣದ್ಬಿಟ್ಟಿದ್ರು. ಹಾಗೆ ಒಂದು ಫೋಟೋ ಕ್ಲಿಕ್ ತೊಗೊಂಡಿದ್ದಾರೆ. ನಮ್ಮ ಅಕ್ಕನ ಮಗ ಅಂತೂ ಯಾವ ವಿಡಿಯೋನೂ ಬಿಟ್ಟಿಲ್ಲ, ಎಲ್ಲೆಲ್ಲಿ ಯಾವ್ಯಾವ ವೀಡಿಯೋ ಸಿಗುತ್ತೆ ಎಲ್ಲ ವೀಡಿಯೋನೂ ಹಾಕಿದ್ದಾನೆ. ಅವನ ಹತ್ರ ಕಳಿಸ್ಕೊಂಡು ನಂಗೆ ಮಾಡೋದು ಇಷ್ಟು ದಿನ ಆಯಿತು. ನೋಡಿ ಇವಾಗ ಚಪ್ರದ ಪೂಜೆ ಆದಮೇಲೆ ನಾವು ಹೆಂಗಸ್ರುಗಳೆಲ್ಲ ಏನು ಮಾಡ್ತಾಯಿದ್ವಿ ಅಂದರೆ ಹೂ ಕಟ್ಕೊತಾ ಇದ್ವಿ. ತಾಂಬೂಲ ರೆಡಿ ಮಾಡೋಕ್ಕಿಂತ ತಾಂಬೂಲ ರೆಡಿ ಮಾಡ್ತಾಯಿದ್ವಿ. ತುಂಬ ಅದ್ಧೂರಿಯಾಗಿ ಏನು ಪೂಜೆ ಮಾಡೋಕ್ಕೆ ಹೋಗಲಿಲ್ಲ, ಗೃಹಪ್ರವೇಶ ಮಾಡಲಿಲ್ಲ. ಸ್ವಲ್ಪ ಎಲ್ಲ ಬೇಜಾರಲ್ಲಿದ್ದೀವಿ, ಅದಕ್ಕೋಸ್ಕರ ನಾವೇನು ತುಂಬ ಅದ್ಧೂರಿಯಾಗೆಲ್ಲ ಗೃಹಪ್ರವೇಶ ಮಾಡೋಕ್ಕೆ ಹೋಗಲಿಲ್ಲ. ಆ ಬೇಜಾರಿನ ವಿಷಯ ಏನು ಅಂದರೆ ಮುಂದೆ ಹೇಳ್ತೀನಿ ನಾನು. ಇವಾಗ ಸದ್ಯಕ್ಕೆ ನನಗೆ ಅದು ಹೇಳ್ಬೇಕಾ ಇಲ್ವ ಅಂತ ಗೊತ್ತಿಲ್ಲ. ಹಾಗಾಗಿ ನಾನು ಆ ಥರ ಹೇಳ್ಬೇಕಾ ಬೇಡವಂತ ಗೊತ್ತಾಗದೆ ನಾನೇನು ಹೇಳಕ್ಕೆ ಹೋಗ್ತಾಯಿಲ್ಲ. ನೋಡಿ ಇವಾಗ ಎಂಟಿ ವಿಡಿಯೋ ತೋರಿಸ್ತಾ ಇದ್ದೀನಿ. ಹಾಲೆಲ್ಲ ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ವಾಶ್ರೂಮು, ಈ ಕಡೆ ಒಂದು ವಾಶ್ರೂಮ್ ಇದೆ. ಇದು ಹಾಲು, ನಾವೆಲ್ಲ ತಾಂಬೂಲಕ್ಕೆ ರೆಡಿ ಮಾಡ್ತಾಯಿದ್ವಿ. ಇದು ಕೆಳಗಡೆ ರೂಮು, ಇದು ಡೂಪ್ಲೆಕ್ಸ್ ಮನೆ. ಇದು ಕೆಳಗಡೆ ಫ್ಲೋರಲ್ಲಿ ಬಂದು ಒಂದೇ ಹಾಲು ಮತ್ತು ಒಂದು ಮಾಸ್ಟರ್ ಬೆಡ್ರೂಮ್ ಅಂತ ಏನಿಲ್ಲ, ಎಲ್ಲ ಬೆಡ್ರೂಮು ತುಂಬ ದೊಡ್ಡದಾಗಿ ಇದೆ. ನೋಡಿ ಇಲ್ಲಿ ಅಕ್ಕನ ಮಗ ವಿಡಿಯೋ ಮಾಡ್ತಿದ್ದಾನೆ. ಅದೊಂದು ಕೆಳಗಡೆ ಒಂದು ರೂಮ್ ಇದೆ. ಇದು TV ಯೂನಿಟ್. ಓಪನ್ ಕಿಚನ್ ವಿಡಿಯೋನು ತೋರಿಸ್ತೀನಿ. ಇದೇ ಕಿಚನ್ನು. ಮೇಲೆ ನಿಮಗೆ 3 ರೂಮ್ ಇದೆ, ಕೆಳಗೆ 1 ರೂಮ್ ಇದೆ. ಇದು ದೇವ್ರ ಮನೆ. ಇದು ಗೃಹಪ್ರವೇಶದ ಹಿಂದಿನ ದಿನ ಮಾರ್ನಿಂಗ್ ಮಾಡಿರೋ ವಿಡಿಯೋ. ಸೊ ಹಾಗಾಗಿ ನಾವೇನೂ ರೆಡಿ ಮಾಡಿಲ್ಲ. ಬನ್ನಿ ಇವಾಗ ಮೇಲೆ ಕರ್ಕೊಂಡು ಹೋಗ್ತೀನಿ. ಇದು ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ದೊಡ್ಡದಾಗಿ ಕಟ್ಟಿದ್ದಾರೆ. ಅವ್ರ ಕನಸಿನ ಮನೆ ಇದು. ತುಂಬ ಟೈಮ್ ತಗೊಂಡು ಕಟ್ಟಿದ್ದಾರೆ. ಇದು ಮೇಲ್ಗಡೆ ಫ್ಲೋರು. ಮೇಲ್ಗಡೆ ಫ್ಲೋರಲ್ಲಿ ಖಾಲಿ ಇದೆ. ನೋಡಿ ಫಸ್ಟ್ ಹೋಗ್ತಿದ್ದಂಗೆ ಬಾಲ್ಕನಿ ತೋರಿಸ್ತಿದ್ದಾನೆ. ದೊಡ್ಡದು ಬಾಲ್ಕನಿ ಇದೆ. ತುಂಬ ದೊಡ್ಡ ಬಾಲ್ಕನಿ ಅಂದರೆ ದೊಡ್ಡ ಬಾಲ್ಕನಿ. ಅಂದರೆ ಏನಾದರೂ ನೆಂಟರುಗಳೆಲ್ಲ ಬಂದರೆ ಹಬ್ಬಗಳಲ್ಲೆಲ್ಲ ಮಾಡುವಾಗೆಲ್ಲ ಅಲ್ಲಿ ಊಟಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳಿ ಆ ಥರ ದೊಡ್ಡದಾಗಿ ಬಿಡಿಸ್ಕೊಂಡಿದ್ದಾರೆ. ಸೊ ಅವ್ರು ಬಾಡಿಗೆ ಕೊಡೋ ಪರ್ಪಸಲ್ಲಿ ಮಾಡಿಲ್ಲ. ನೋಡಿ ಇವಾಗ ಗಂಡಸರೆಲ್ಲ ಚಪ್ರ ಹಾಕಕ್ಕೆ ರೆಡಿ ಮಾಡ್ಕೋತಿದ್ದಾರೆ. ದೊಡ್ಡದೊಂದು ಬಾಲ್ಕನಿ ಇದೆ ಇದು. ಬನ್ನಿ ಇವಾಗ ಹಂಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ನೋಡಿ ಇಲ್ಲೂ ಕೂಡ ದೊಡ್ಡದು ಸ್ಪೇಸಿಯಸ್ ಆಗಿ ಹಾಲಿದೆ. ಇದು ಒಂದು ಫಸ್ಟ್ ರೂಮು. ಮೇಲ್ಗಡೆ ರೂಮ್ಗೆಲ್ಲ ಅವರು ವಾರ್ಡ್ರೋಬ್ ಮಾಡಿಸಿಲ್ಲ, ಏಕೆಂದರೆ ಅವ್ರ ಹತ್ರ ಆಲ್ರೆಡಿ ಬೀರುಗಳಿದೆ, ಅಂದರೆ ಸ್ಟೋರೇಜ್ ಇಟ್ಕೊಳ್ಳೋಕ್ಕೆ ಕಬೋರ್ಡ್ಸ್ ಇದೆ ಅವ್ರ ಹತ್ರ. ಆ ಕಬೋರ್ಡ್ಗಳು ಇರೋದ್ರಿಂದ ಅವರು ಮಾಡ್ಸೋಕ್ಕೆ ಹೋಗಿಲ್ಲ. ಇದೊಂದು ರೂಮು. ಈ ರೂಮಿಗೆ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಇನ್ನು 2 ರೂಮಿಗೆ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಇದೊಂದು ರೂಮಿಗೆ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಮತ್ತು ಕೆಳಗಡೆ ಒಂದು ರೂಮ್ ಇದೆಯಲ್ಲ, ಅದಕ್ಕೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ಇನ್ನು ಈ ರೂಮಿಗೆ ಮತ್ತು ಫಸ್ಟ್ ತೋರಿಸಿದ್ನಲ್ಲ ಆ ರೂಮಿಗೆ ಬಾತ್ರೂಮ್ ಇಲ್ಲ. ಹಾಗಾಗಿ ಹೊರಗಡೆ ಇಟ್ಟಿದ್ದಾರೆ ಒಂದು. ನೋಡಿ ಇಲ್ಲಿ ಒಂದು ವಾಶ್ರೂಮ್ ಇಟ್ಟಿದ್ದಾರೆ. ಆ ಕಡೆ ಸೈಡ್ ಇದೆ ವಾಶ್ರೂಮು. ಸರಿಯಾಗಿ ವಿಡಿಯೋ ಯಾವುದೂ ಮಾಡಿಲ್ಲ, ಬಟ್ ಇರೋ ವಿಡಿಯೋನ ನಾನು ಏನಕ್ಕೆ ಹಾಕ್ತಾ ಇರಬೇಕಂತೇಳಿ ಹಾಕಿದ್ದೀನಿ. ಅವ್ರನ್ನ ಕೇಳಿ ಪರ್ಮಿಷನ್ ತೊಗೊಂಡು ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ಮನೆಯೆಲ್ಲ. ಎಲ್ಲರೂ ನೋಡ್ತಾ ಇದ್ದಾರೆ. ಇನ್ನು ಸಂಜೆ ಆದರೆ ನೋಡೋಕ್ಕಾಗಲ್ಲ, ಸಂಜೆ ಎಲ್ಲ ಪೂಜೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಸ್ವಲ್ಪ ಫ್ರೀ ಇದ್ವಲ್ಲ ಅಂತ ಹೇಳಿ ಹಾಗೆ ಮನೆಯದೊಂದು ಎಂಟಿ ವಿಡಿಯೋ ಮಾಡ್ಕೊಂಡಿದ್ದಾನೆ. ನೋಡಿ ಇವಾಗ ನೈಟ್ ಆಯಿತು, ನಾವೆಲ್ಲ ಪ್ರಿಪ್ರೇಷನ್ ಅದು ಇದು ವೀಡಿಯೋಗಳು ಮಾಡ್ಕೊಳ್ಳೋದು. ಅವನು ಮಾಡು ಅಂತಂದರೆ ಮಾಡಲಿಲ್ಲ. ಇನ್ನು ತುಂಬ ವೀಡಿಯೋಸ್ಗಳಿತ್ತು, ಮಾಡಿಲ್ಲ. ನಾವು ಸ್ವಲ್ಪ ಪೂಜೆ ಇದರಲ್ಲಿ ಇವೆಲ್ಲ ಬ್ಯುಸಿಯಾಗಿದ್ವಿ. ಹೇಳಿದ್ನಲ್ಲ, ಎಲ್ಲ ಪೂಜೆ ಕಾರ್ಯಗಳಿಗೆಲ್ಲ ನಾವುಗಳೇ ಓಡಾಡಬೇಕಿತ್ತು. ಅಂದರೆ ನಾವು ಏನು ಅಕ್ಕ ತಂಗಿರ್ಗಳಿದ್ದೀವಿ, ನಾವುಗಳೇ ಮಾಡಬೇಕಿತ್ತು ಪೂಜೆನ. ಸೊ ನಾನು ಆವಾಗ ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ಸರಿ ಹೋಗಲ್ಲ ಅಂತ ಹೇಳಿ ನಾವು ಫೋನೇನು ಇಟ್ಕೊಳ್ಳೋಕೆ ಹೋಗಲಿಲ್ಲ, ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಅಕ್ಕನ ಮಕ್ಕಳು ಯಾರ್ಯಾರು ವೀಡಿಯೋ ಮಾಡಿದ್ದಾರೆ ಅವ್ರ ಹತ್ರ ಶೇರ್ ಮಾಡಿಸ್ಕೊಂಡಿದ್ದೀನಿ. ಈಗ ನೈಟು ಪೂಜೆ ಸ್ಟಾರ್ಟ್ ಆಗಿದೆ. ಇದು ನಮ್ಮ ಅಕ್ಕನ ಮಗನೇ ಮಾಡಿರೋದು. ಅವನು ಈ ಥರ ತುಂಬ ಕ್ರಿಯೇಟಿವಿಟಿಯಾಗಿ ಮಾಡ್ತಾ ಇರ್ತಾನೆ. ಪೂಜೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಮೇಲೆ ವೀಡಿಯೋಸ್ ತಗೊಂಡ್ವಿ. ನಾನು ನೆನಪಿಸ್ದೆ ವೀಡಿಯೋ ತೆಗಿಯಪ್ಪ ಅಂತ ಹೇಳಿ. ಸೊ ಅವನ ಹತ್ರ ತೆಗೆಸ್ದೆ. ಪೂಜೆಗೆ ಬಂದ್ಬಿಟ್ಟು ನಮ್ಮ ಅತ್ತೆ ಮಾವ ಕೂತಿದ್ದಾರೆ.
ಅವರ ಅಜ್ಜಿ ತಾತ, ಈ ಮನೆಯವರಿದ್ದಾರಲ್ಲ ಅಜ್ಜಿ ತಾತ, ನಮ್ಮ ಅತ್ತಿಗೆ ಅಪ್ಪ ಅಮ್ಮ, ನಮ್ಮ ಅತ್ತಿಗೆಗೆ ಮಗಳಾಗಬೇಕು. ಸೊ ಇವರು ಅವ್ರ ಅಜ್ಜಿ ತಾತ ಆಗ್ತಾರೆ, ನಮಗೆ ಸ್ವಂತ ಅತ್ತೆ ಮಾವ ಆಗ್ತಾರೆ. ನೋಡಿ ನಾವು ಹೆಂಗಸ್ರುಗಳೆಲ್ಲ ಇಲ್ಲಿ ಕೂತಿದ್ದೀವಿ. ತುಂಬ ಜನ ನೆಂಟರುಗಳಿಗೆಲ್ಲ ಏನು ಹೇಳೋಕ್ಕೆ ಹೋಗಿರಲಿಲ್ಲ ಫ್ರೆಂಡ್ಸ್, ಎಲ್ಲ ತುಂಬ ಬೇಜಾರಲ್ಲಿದ್ವಿ. ಸೊ ಅದಕ್ಕೆ ಯಾರಿಗೂ ಹೇಳೋಕ್ಕೆ ಹೋಗಲಿಲ್ಲ. ಅದು ತುಂಬ ಹತ್ರದವ್ರಿಗೆ ಮಾತ್ರ ಹೇಳ್ಕೊಂಡು ಸಿಂಪಲ್ಲಾಗಿ ಪೂಜೆ ಮಾಡಿ ಮುಗಿಸ್ಕೊಂಡ್ವಿ. ನೋಡಿ ನಮ್ಮ ಅತ್ತಿಗೆ ಮಗಳು, ಅವ್ರ ಮಕ್ಕಳು, ನಮ್ಮ ಅತ್ತೆ ಮಾವ ಅಲ್ಲಿ ಹಿಂದೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನಮ್ಮ ಅತ್ತೆ ಮಾವ ಪೂಜೆ ಕೂತಿದ್ದಾರೆ. ಈಗ ಮನೆಯವ್ರ ಕಡೆಯಿಂದ ಐನೋರಿಗೆ ತಾಂಬೂಲ ಏನೋ ಕೊಡಬೇಕಂತ ಹೇಳಿ ಮಾಡ್ತಾಯಿದ್ರು, ಏನೇನೋ ಪೂಜೆ ಮಾಡ್ತಾಯಿದ್ರು, ತಾಂಬೂಲನ ಕೊಡ್ತಾಯಿದ್ದಾರೆ. ನಿಂತಿದ್ದಾರಲ್ಲ ಅವ್ರ ಯಜಮಾನ್ರು ಈಗ ತೀರೋದ್ರು, ಒಂದು 3 ತಿಂಗಳು ಆಯ್ತಷ್ಟೇ ತೀರೋಗಿ. ಸೊ ಹಾಗಾಗಿ ನಮ್ಮ ಅತ್ತೆ ಮಾವನೇ ಪೂಜೆ ಕೂತು ಮನೆ ಪೂಜೆ ಎಲ್ಲ ನೆರವೇರಿಸ್ಕೊಡ್ತಾ ಇದ್ದಾರೆ. ತುಂಬ ಆಸೆ ಪಟ್ಟಿದ್ದ ಮನೆ ಇದು, ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಕಟ್ಟಿದ್ರು, ಆದರೆ ದೇವ್ರು ಮೋಸ ಮಾಡಿಬಿಟ್ಟ. ಅವ್ರಿಗೆ 3 ಜನ ಗಂಡ್ಮಕ್ಳು, 2 ಟ್ವಿನ್ಸು, ಒಬ್ಬ ದೊಡ್ಡವನು, ಇನ್ನಿಬ್ಬರು ಟ್ವಿನ್ಸು. ಐನೂರೇನೋ ಹೇಳ್ತಾ ಇದ್ದಾರೆ, ಅದನ್ನ ಕೇಳಿಸ್ಕೊಂಡು ಅವರು ಹೇಳ್ತಾ ಇದ್ದಾರೆ, ಅವ್ರು ಹೇಳಿದ ರೀತಿ. ಅತ್ತೆ ಮಾವಂಗೂ ಅಷ್ಟೇ ಏಜ್ ಆಗಿದೆ, ಬಟ್ ಪೂಜೆಗೆಲ್ಲ ತುಂಬ ಚೆನ್ನಾಗಿ ಕೂತ್ಕೊಂಡು ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ನಮ್ಮ ಇನ್ನೊಬ್ಬ ವಾರ್ಗಿತಿ ಮಗ ಹೋಗಿ ಅಲ್ಲಿ ಕೂತ್ಬಿಟ್ಟಿದ್ದಾನೆ, ಬಾ ಅಂತ ಕರಿತಾ ಇದ್ದೀವಿ, ಎಷ್ಟು ಕರೆದ್ರೂ ಬರ್ತಾ ಇಲ್ಲ ಅವನು. ಸೊ ಹಾಗಾಗಿ ಇನ್ನೊಬ್ಬರ ಅಕ್ಕನ ಮಗ ಹೋಗಿ ಕರ್ಕೊಂಡ್ಬಂದ. ಈ ವಿಡಿಯೋದಲ್ಲಿ ನಿಮಗೇನಾದರೂ ವಿಡಿಯೋ ಸರಿ ಬಂದಿಲ್ಲ, ಇದು ಹಾಗೆ ಬರಬೇಕಿತ್ತಂತ ಹೇಳಿದ್ರೆ ದಯವಿಟ್ಟು ಯಾರೋ ಬೇಜಾರು ಮಾಡ್ಕೋಬೇಡಿ. ನಾನು ಹೇಳಿದ್ನೆಲ್ಲ ಮಕ್ಕಳು ವಿಡಿಯೋ ಮಾಡಿರೋದು, ಆ ವಿಡಿಯೋನ ನಾನು ಕಳಿಸ್ಕೊಂಡು ಎಡಿಟ್ ಮಾಡಿ ಹಾಕಿದ್ದೀನಿ ಅಷ್ಟೇ. ಹೇಳಿದ್ನೆಲ್ಲ ವಿಡಿಯೋ ಮಾಡೋ ಸ್ಥಿತಿಲಿ ಯಾರೂ ಇರಲಿಲ್ಲ ನಾವಲ್ಲಿ. ಅವರು ಯಜಮಾನ್ರು ನೆನೆಸ್ಕೊಂಡು ಅಳ್ತಾ ಇದ್ದಾರೆ. ಇನ್ನೋರೇನೋ ಹೇಳಿದ್ರು, ಅದನ್ನ ಹೇಳ್ತಾರೆ ಕೇಳಿಸ್ಕೊಂಡು ಯಾರಿಗೆ ಆದರೂ ದುಃಖ ಆಗುತ್ತೆ ಫ್ರೆಂಡ್ಸ್. ಒಂದು ಕಡೆ ಸ್ವಂತ ಮನೆಗೆ ಹೋಗಿದ್ದೀವಿ ಅನ್ನೋ ಖುಷಿ, ಒಂದು ಕಡೆ ಇಂಥ ಟೈಮಲ್ಲಿ ನಾವು ಈ ಥರ ಆಯ್ತಲ್ಲ ಅನ್ನೋದೊಂಥರ ಬೇಜಾರಂತೂ ತುಂಬ ಇತ್ತು. ಖುಷಿಗಿಂತ ಬೇಜಾರೇ ತುಂಬ ಇತ್ತು ಎಲ್ರಿಗೂ ಅಷ್ಟೇ. ಅವರಿದ್ದಿದ್ರೆ ತುಂಬ ಅದ್ದೂರಿಯಾಗಿ ಗೃಹಪ್ರವೇಶ ಮಾಡ್ತಾಯಿದ್ರು. ಏನೂ ಮಾಡೋಕ್ಕಾಗಲ್ಲ, ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಹೇಳಲ್ವ, ಅಂದ್ಕೊಂಡಂಗೆ ಯಾವುದು ಜೀವನ ಆಗಲ್ಲ. ಬಟ್ ಆ ಮಕ್ಕಳಿಗೆ ಅವರಿಗೆ ದೇವರು ಆರೋಗ್ಯ, ಆಯಸ್ಸು, ಧೈರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಬೇಕಷ್ಟೆ. ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಪೂಜೆ ಕೂತಿದ್ದ ನಮ್ಮ ಅತ್ತೆ ಮಾವನೂ ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೆಸ್ಕೊಟ್ರು. ಅವ್ರು ಹೇಳ್ದಂಗೆ ಐನೂರು ಯಾವ ಥರ ಹೇಳ್ತಾರೆ ಆ ಥರ ಕೇಳಿಕೊಂಡು ಮಾಡಿಕೊಟ್ರು. ಒಂದು ಸರಿನೂ ಅವರು ನಂಗೆ ಸುಸ್ತಾಗ್ತಾಯಿದೆ, ನನಗೆ ಆಗ್ತಾಯಿಲ್ಲ ಅಂತ ಒಂದು ಸರಿನೂ ಹೇಳಲಿಲ್ಲ ಫ್ರೆಂಡ್ಸ್. ನಮ್ಗೆ ಅದೇ ತುಂಬ ಖುಷಿಯಾಗೋಯಿತು. ಯಾಕಂದರೆ ನಮ್ಮ ಮಾವ ಬಂದ್ಬಿಟ್ಟು ಸ್ವಲ್ಪ ಹಾರ್ಟ್ ಪೇಷೆಂಟ್, ಅವ್ರಿಗೆ ಹುಷಾರಿಲ್ಲ. ಅಂಥದ್ರಲ್ಲೂ ಅವಾಗೆಲ್ಲ ಕೂತ್ಕೊಂಡು ಅಷ್ಟು ಚೆನ್ನಾಗಿ ಕೂತ್ಕೊಂಡು ಪೂಜೆ ಮಾಡಿಕೊಟ್ರಲ್ಲ, ತುಂಬ ಖುಷಿ ಆಯಿತು ನಮಗಂತೂ. ಐನೂರು ಅಷ್ಟೇ ತುಂಬ ನಿಧಾನವಾಗಿ ಈಗಲ್ಲ ಹೀಗೆ ಮಾಡಿ ಅಂತೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಇವಾಗ ಅವ್ರು ಹೇಳ್ತಾಯಿದ್ರು ಏನೋ ಮಾಡಬೇಕಂತೇಳಿ, ಅದು ಏನೇನು ಹೇಳ್ಕೊಡ್ತಾಯಿದ್ರು ಹಾಗೆ ಮಾಡ್ತಾಯಿದ್ರು. ನಾವಂತೂ ಸುಮ್ಮನೆ ಆ ಕಡೆ ಈ ಕಡೆ ಓಡಾಡಿಕೊಂಡು ನಮ್ಮ ಕೆಲ್ಸದ ಬಿಸಿಲು ನಾವು ಆಗಿಬಿಟ್ಟಿದ್ವಿ.
ಪೂಜೆ ಕೂತಿದ್ದಾರೆ, ಅವ್ರು ಹೇಳ್ದಂಗೆ ಮಾಡ್ತಾಯಿದ್ದಾರೆ. ನಾವು ಸುಮ್ಮನೆ ಕುತ್ಕೊಂಡು ಕೇಳಿಸ್ಕೊಳ್ತಾ ಇದ್ದೀವಿ. ಈ ಕಡೆ ನಮ್ಮದು ಸ್ವಲ್ಪ ಕೆಲಸ ಎಲ್ಲ ಮುಗೀತು. ಇವಾಗ ಕುತ್ಕೊಂಡು ಈ ಕಡೆ ಕೇಳಿಸ್ಕೊಳ್ತಾ ಇದ್ವಿ. ಮಕ್ಕಳೆಲ್ಲ ಮನೆ ತುಂಬ ಕೂತಿದ್ರು. ಅಲ್ಲಿ ಒಂದು 3 ಜನ ಬಂದಿದ್ದರು ಐನೂರುಗಳು. ಅವ್ರು ಒಬ್ಬೊಬ್ಬರು ಒಂದೊಂದು ಕೆಲಸ ವಹಿಸ್ಕೊಬಿಟ್ಟಿದ್ರು. ರೂಮಲ್ಲಿ ಒಬ್ಬರು ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಈ ಕಡೆ ಒಬ್ಬರು ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಒಬ್ಬರು ಹೋಮ ಎಲ್ಲ ಮಾಡಬೇಕಂತೇಳಿ ಹೋಮಕ್ಕೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಇದೆಲ್ಲ ನಮಗೆ ನಾಳೆ ಗುರುಪ್ರವೇಶನಗೆ ನೈಟು ಆಗಿದ್ದ ಪೂಜೆಗಳಿದೆಲ್ಲ. ಒಳಗಡೆ ವಾಸ್ತು ಪೂಜೆ ಆ ಥರ ಹೋಮ ಅವೆಲ್ಲ ನೈಟ್ ಮಾಡಿಕೊಂಡ್ರು. ಗಣಪತಿ ಹೋಮ ಮತ್ತು ವಾಸ್ತು ಪೂಜೆ ಅಂತೆಲ್ಲ ಹೇಳಿ ಮಾಡಿದ್ರು. ನೋಡಿ, ಇಲ್ಲೊಬ್ರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾವ್ರೆ. ಅಲ್ಲಿ ರೂಮಲ್ಲಿ ಒಬ್ಬರು ಪೂಜೆಗೆ ರೆಡಿ ಮಾಡ್ಕೊತವ್ರೆ. ಒಬ್ಬರೇ ಆಗಿದ್ದಿದ್ರೆ ತುಂಬ ಕಷ್ಟ ಆಗ್ತಾಯಿತ್ತು ಪೂಜೆಗೆ ರೆಡಿ ಮಾಡ್ಕೊಳಕ್ಕೆ, ಒಂದಾದ್ಮೇಲೆ ಒಂದು ಅಂತ. ಪೂಜೆನೂ ಕೂಡ ಬೇಗ ಮುಗೀತು. ನೈಟ್ ಪೂಜೆನೂ ಬೇಗ ಮುಗೀತು. ಬೆಳಗ್ಗೆ ಪೂಜೆನೂ ತುಂಬ ಚೆನ್ನಾಗಾಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಂದ್ಬಿಟ್ಟು ಬೆಳಗಿನ ಪೂಜೆ, ಸತ್ಯನಾರಾಯಣ ಪೂಜೆ, ಹಾಲುಕ್ಸಿದ್ದು, ಅರುಣ ಕಳಸ ತಂದಿದ್ದು, ಹಾಲುಕ್ಸಿದ್ದು, ಹಸು ಕರುನ ಮನೆಗೆ ಕರ್ಕೊಂಡಿದ್ದು, ಅದು ಸತ್ಯನಾರಾಯಣ ಸ್ವಾಮಿ ಪೂಜೆ. ಈ ವಿಡಿಯೋನ ಹಾಕ್ತೀನಿ. ಇವತ್ತು ನೈಟ್ ಏನು ಪೂಜೆ ಮಾಡಿದ್ವಿ ಆ ವೀಡಿಯೋಸ್ ಮಾತ್ರ ಇದರಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಫುಲ್ ವೀಡಿಯೋಸ್ನ ನೋಡಿ. ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಫುಲ್ ವೀಡಿಯೋಸ್ ನೋಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಷ್ಟೋ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ನಂಗೆ ಮಧ್ಯೆ ವೀಡಿಯೋಸ್ಗಳು ಹಾಕ್ತಾಯಿದ್ದೀನಿ ಅಷ್ಟೇ. ಕಂಟಿನ್ಯೂ ಆಗಿ ವೀಡಿಯೋಸ್ಗಳು ಹಾಕೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಕಂಟಿನ್ಯೂಸ್ ವೀಡಿಯೋಗಳನ್ನ ಹಾಕೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಮಧ್ಯೆ ವೀಡಿಯೋಸ್ನ ಹಾಕ್ತೀನಿ. ದಯವಿಟ್ಟು ಅದನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಮಗಳು ನೋಡಿ ಸುಮ್ಮನೆ ಓಡಾಡ್ತಾ ಕೂದೋಳು, ಆ ಕಡೆ ಈ ಕಡೆ ಆಟ ಆಡ್ಕೊಂಡು ಕೂತಾಳು ಅವಳು. ನಾನಿಲ್ಲಿ ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ, ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳಿ ಎಲ್ಲ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ತುಂಬ ಸೌಂಡ್ಸ್ ಬರ್ತಾಯಿತ್ತು, ತುಂಬ ಗಲಾಟೆ ಕೂಡ ಮಾಡ್ತಾಯಿದ್ರು. ಹಾಗಾಗಿ ನಾನು ಎಲ್ಲನೂ ಮ್ಯೂಟ್ ಮಾಡಿದ್ದೀನಿ. ನಾವು ಆ ಕಡೆ ಅಡುಗೆ ಮನೆ ಕೂತ್ಕೊಂಡು ಸ್ವಲ್ಪ ಕೆಲಸ ಇತ್ತು, ಮಾಡ್ತಾಯಿದ್ವಿ.
ಅಲ್ಲಿ ನನ್ನ ಮಗ ವೀಡಿಯೋ ಮಾಡೋಕ್ಕೆ ಹೋದರೆ ಕದ್ದು ಮುಚ್ಚಿ ಆಟ ಆಡ್ತಾಯಿದ್ದಾನೆ, ಕಣ್ಣು ಮುಚ್ಚಲಾಡೋ ಥರ ಆಡ್ತಾಯಿದ್ದಾನೆ ಅವ್ರ ಅಣ್ಣನ ಜೊತೆ. ಅವ್ರು ವೀಡಿಯೋ ತೆಗೆದ್ರೆ ಮರೆಯಾಗ್ತಾನೆ, ಇಲ್ಲಾಂದ್ರೆ ನೋಡ್ತಾನೆ. ನೋಡಿ ಇವಾಗ ಅವರು ಹೇಳ್ಕೊಟ್ಟಿದ್ದಂತಹ ಕೆಲವೊಂದು ಮಂತ್ರಗಳು ಎಲ್ಲನೂ ಹೇಳಿ ಆಯಿತು. ಇವಾಗ ಹೋಮಕ್ಕೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಹೋಮಕುಂಡನ ಪೂಜೆ ಮಾಡೋಕ್ಕೆ ಅತ್ತೆ ಮಾವ ಬರ್ತಾ ಇದ್ದಾರೆ. ಇವ್ರು ನೋಡಿ ಹತ್ತಿರದಿಂದ ಝೂಮ್ ಮಾಡಿಬಿಟ್ಟಿದ್ದಾರೆ. ಈಗ ನನ್ನ ಮಗಳು ಒಂದು ಯೂಟ್ಯೂಬ್ಗೆ ವೀಡಿಯೋ ಮಾಡ್ಬೇಕು ನಾನು ಅಂತ ಹೇಳಿ ಅವಳು ವೀಡಿಯೋ ಮಾಡೋಕ್ಕೆ ಹೋದ್ಲು, ಅದು ಪೆಟ್ಟಾಗ್ಬಿಟ್ಟಿದೆ. ಈಗ ಇವರು 5 ಜನ ಮುತ್ತೈದೆಯರ ಕರೆದು ಹೋಮಕುಂಡ ಪೂಜೆ ಮಾಡಿ ಅಂತ ಹೇಳಿ ಮತ್ತು ಬೆಂಕಿನ ಕಸಿ ಅಂತ ಹೇಳಿದ್ರು, ಆರತಿ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ 5 ಜನ ನಿಂತ್ಕೊಂಡು ಮಾಡ್ತಾಯಿದ್ದಾರೆ. ನೋಡಿ ಇಲ್ಲಿ ಹೇಳಿದ್ನಲ್ಲ ನಾನು ರೂಮಲ್ಲೆಲ್ಲ ರೆಡಿ ಮಾಡ್ತಿದ್ದಾರೆ ಅಂತ. ನೋಡಿ ಇವ್ರು ರೂಮಲ್ಲಿ ರೆಡಿ ಮಾಡ್ಕೋತಾ ಇದ್ರು, ಅವರು ಅಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಅಲ್ಲಿ ಪೂಜೆ ಮಾಡ್ತಾಯಿದ್ರು. ಇದು ಕುಬೇರ ಮೂಲೆ ಅಂತ ಅಂದ್ಬಿಟ್ಟು ಇದು ಏನೋ ಪೂಜೆ ಮಾಡ್ತಾಯಿದ್ರು, ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಏನೋ ಪೂಜೆ ಮಾಡ್ತಾಯಿದ್ರು, ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಐದು ಜನ ಪೂಜೆ ಮಾಡಿ ಅರಿಶಿನ ಕುಂಕುಮ ಕೊಡಿ ಅಂತ ಹೇಳಿದ್ರು ಅತ್ತೆ ಕೈಲಿ. ಹಾಗಾಗಿ ಅತ್ತೆ ಪೂಜೆ ಮಾಡಿ 5 ಜನಕ್ಕೆ ಅರಿಶಿನ ಕುಂಕುಮ ಕೊಟ್ಟರು. ಈಗ ರೂಮಲ್ಲಿ ಪೂಜೆ ಮಾಡೋಕ್ಕೆ ಹೇಳಿದ್ರು, ಪೂಜೆ ಮಾಡ್ತಾಯಿದ್ದಾರೆ. ಅಲ್ಲಿ ನಾವು ಮಕ್ಕಳೆಲ್ಲ ಇದ್ರಲ್ಲ ಅಂತ ಹೇಳಿ ನಾವು ಈ ಕಡೆ ಸೈಡಲ್ಲಿ ಕೂತ್ಬಿಟ್ಟಿದ್ವಿ. ಈ ಕಡೆ ಎಲ್ಲ ರೂಮ್ ಒಂದು ಏನೋ ಪೂಜೆ ಮಾಡಿರಲ್ಲ, ಕುಬೇರ ಒಂದು ರಂಗೋಲಿ ಎಲ್ಲ ಬಿಟ್ಟು ಅದನ್ನು ಪೂಜೆ ಮಾಡ್ತಾಯಿದ್ದಾರೆ. ಇವಾಗ ಅದು ಕೂಡ ಪ್ರತಿಯೊಂದು ಪೂಜೆನೂ ಅತ್ತೆ ಮಾವನೇ ಮಾಡಬೇಕಿತ್ತು, ಹಾಗಾಗಿ ಅವರೇ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಐನೋರು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ಅವರು ಮಾಡ್ತಾಯಿದ್ರು. ನಮ್ಗೆ ಅದೇ ಖುಷಿಯಾಗಿದೆ ಫ್ರೆಂಡ್ಸ್. ನಾನು ಪದೇ ಹೇಳ್ತಾ ಇದ್ದೀನಿ ಅಂತಲ್ಲ, ನಿಜ ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದರೆ ಪೂಜೆ ಕೂರೋಕ್ಕಾಗುತ್ತಾ ಇಲ್ವೋ ಅನ್ನೋ ರೀತಿ ಇತ್ತು. ಬಟ್ ಅವರಷ್ಟು ಕೂತ್ಕೊಂಡು ನೈಟು ಅಷ್ಟೊತ್ತು ಪೂಜೆ ಮಾಡಿದ್ರು, ಬೆಳಗ್ಗೆನೂ ಅಷ್ಟು ಬೇಗ ಎದ್ದು ಎಲ್ಲ ಪೂಜೆ ಮಾಡಿದ್ರಲ್ಲ, ಅದೇ ಖುಷಿಯಾಗಿದ್ದು ನಮಗೆ.
ವಿಡಿಯೋ ಇಲ್ಲಿ ಕಟ್ ಮಾಡಬೇಕಿತ್ತು ಫ್ರೆಂಡ್ಸ್, ಕಟ್ಟೇ ಮಾಡಿಲ್ಲ. ತುಂಬ ಲೆಂತ್ ವಿಡಿಯೋ ಇದು ಆಗೋಯ್ತು. ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ, ಹಾಗೆಯೇ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಇಲ್ಲಿ ವಿಡಿಯೋ ಕಟ್ ಮಾಡಬೇಕಿತ್ತು, ನಾನು ತುಂಬ ಲೆಂತಿ ಆಗಿಬಿಟ್ಟಿದೆ. ಅವ್ರು ಮಾತಾಡ್ತಾನೆ ಇದ್ದಾರೆ, ಸುಮ್ಮನೆ ಅದು ನಾನು ಮ್ಯೂಟ್ ಬೇರೆ ಮಾಡಿದ್ದೀನಿ. ಅವರು ಬಂದ್ಬಿಟ್ಟು ಮನೆಗೆ ಸಂಬಂಧಪಟ್ಟಿರೋ ಹಾಗೆ ಏನೋ ಹೇಳ್ತಾ ಇದ್ದಾರೆ. ಅವ್ರಿಗೆ ಕುಟುಂಬದವ್ರ ಈ ಥರ ಇರಬೇಕಂತ ಏನೋ ಹೇಳ್ತಾ ಇದ್ದಾರೆ. ಅದ್ರದ್ದು ನಾನು ಅದು ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಬಟ್ ಇದಿಷ್ಟು ಲೆಂತಿ ವಿಡಿಯೋ ಇದೆ ಅಂದಿದ್ರೆ ನಾನು ಕಟ್ ಮಾಡಿಬಿಡ್ತಾ ಇದ್ದೆ. ಬಟ್ ನನಗೆ ಇದು ವಾಯ್ಸ್ ಓವರ್ ಕೊಡುವಾಗಲೇ ಗೊತ್ತಾಗಿದ್ದು ಲೆಂತಿ ವಿಡಿಯೋ ಇದೆ ಅಂತ. ನೋಡಿ ಇವಾಗ ಹೋಮ ಎಲ್ಲ ಆಯಿತು. ಇಲ್ಲಿ ಕೂಡ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ನಾನು ಇದು ಮಾಡೋಕ್ಕೆ ಹೋಗಲಿಲ್ಲ. ಏನೆಲ್ಲ ಹಾಕಿ ಪೂರ್ಣಾವತಿ ಹಾಕಬೇಕಾಯಿತು. ಪೂರ್ಣಾವತಿ ಮಾಡ್ತಾರೆ ಇವಾಗ. ಪೂರ್ಣಾವತಿ ಮಾಮಂಗಳಾರತಿ ಮಾಡ್ತಾರೆ. ನಾನು ಹೋಮದೆಲ್ಲ ಹೇಳಿ ತುಂಬ ಹೊತ್ತಾಗುತ್ತೆ ಅಂತ ಹೇಳಿ ಹಾಕಲಿಲ್ಲ. ತುಂಬ ಹೊಗೆ ಬೇರೆ ಆಗ್ತಾಯಿತ್ತು. ನಾವು ಈ ಹೋಮ ಮಾಡೋ ಟೈಮಲ್ಲಿ ನಾವಿಲ್ಲಿ ಇರಲಿಲ್ಲ ಫ್ರೆಂಡ್ಸ್, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಹಳೆ ಮನೆ ಹತ್ರ ಹೋಗಿದ್ವಿ. ಅಂದರೆ ಇವ್ರದ್ದು ಬಾಡಿಗೆ ಮನೆ ಹತ್ರ ಹೋಗಿದ್ವಿ ನಾವು ಅದ್ರೊಳಗೆ ಬರೋದ್ರೊಳಗಡೆ ಎಲ್ಲ ಪೂರ್ಣಾವತಿ ಆಗಿಬಿಟ್ಟಿತ್ತು. ನೋಡಿ ಇವಾಗ ಪೂರ್ಣಾವತಿ ಮಾಡ್ತಾ ಇದ್ದಾರೆ. ಬರೋದ್ರೊಳಗಡೆ ಆಗೋಗ್ಬಿಟ್ಟಿತ್ತು. ನಾನು ವೀಡಿಯೋ ಮಾಡ್ಕೊಂಡಿದ್ರಲ್ಲ ಅಂತೇಳಿ ಸುಮ್ಮನೆ ಅದೇ ನಾನು. ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ಳಿ ಅಂತ ಹೇಳ್ತಾವೆ. ಇದರಲ್ಲೂ ತುಂಬ ಲೆಂತ್ ವಿಡಿಯೋ ಇತ್ತು, ಕಟ್ ಮಾಡಿದೆ. ಬಟ್ ನಾನು ಅದು ಇನ್ನೊಂದು ಮಾಡಿದ ವಿಡಿಯೋನ ಕಟ್ ಮಾಡಬೇಕಿತ್ತು, ಕಟ್ ಮಾಡೋಕ್ಕಾಗಲಿಲ್ಲ. ಈಗ ನಾವು ಅಲ್ಲಿ ವಿಡಿಯೋ ಎಲ್ಲ ಮಾಡಿ ಬಂದಮೇಲೆ ಸರಿ ನಾನು ಅಲ್ಲಿ ಹೋಮವತಿ ಏನಿದೆ ಪೂರ್ಣಾವತಿ ಅದೆಲ್ಲ ಆದಮೇಲೆ ಇಲ್ಲಿ ಇನ್ನೊಂದೇನೋ ಪೂಜೆ ಮಾಡಿಸ್ತಾ ಇದ್ದಾರೆ. ಅಲ್ಲಿ ನೋಡಿ, ಇಲ್ಲಿ ನಮ್ಮ ಅಕ್ಕನ ಮಗಳೇನು ಸುಮ್ಮನೆ ಹಾಯ್ ಅಂತವಳು. ನಾನೇನೋ ಪೂಜೆ ಮಾಡಿಸ್ತಾಯಿದ್ರು. ನೆಕ್ಸ್ಟ್ ಒಂದು ಫೋಟೋ ಆ್ಯಡ್ ಮಾಡಿದ್ದೀನಿ, ನನಗೆ ತುಂಬ ಇಷ್ಟ ಆಯಿತು. ನೋಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಹಾಗೆ ದೇವ್ರ ಮನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.